ಬಿಸ್ನೆಸ್ ಇಂಡಿಯಾದಲ್ಲೇ ಇದೆ, ಬೇರೆ ಕಂಟ್ರಿ ಮೇಲೆ ಅವಶ್ಯಕತೆನೇ ಇಲ್ಲ ನಮಗೆ. ಯಾಕಂದರೆ ಆ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡೋಕ್ಕೆ 70% ಅಷ್ಟು ಆಪರ್ಚುನಿಟಿ ಇದೆ. ಈ 4 ಸೆಕ್ಟ್ರು ನೋಡಿದಾಗ ಮತ್ತು ಆಲ್ರೆಡಿ ಫಾರಿನಲ್ಲೆಲ್ಲ ಆಲ್ರೆಡಿ 60% 40% ಇನ್ವೆಸ್ಟರ್ಸ್ ಇದೆ. ಆಲೋಚನೆ ಮಾಡ್ತಿದ್ದೆ ಹೆಂಗಿರುತ್ತೆ ಏನಿಲ್ಲ ಅಂತ, ಬಟ್ ಇವರು ಹೇಳ್ಕೊಟ್ಟಿರೋದಕ್ಕೆ ನಾನು ಕೊಟ್ಟಿರೋ ಫೀಸ್ ಅದು ಭಾಳ ಡಿಫ್ರೆನ್ಸ್ ಇದೆ. ಸೊ ವೆರಿ ಮಚ್ ಹ್ಯಾಪಿ. 5,000 ವರ್ತ್ ಅಲ್ಲ, ಇದು 50,000 ವರ್ತ್ ಒಂದು ಟ್ರೈನಿಂಗ್ ಕ್ಲಾಸ್. ಇದು 8 crore ಟ್ರಿಲಿಯನ್ ವಿತಿನ್ 2027 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ಅರ್ಲಿ ಬೇಗ ಆಗುತ್ತೆ, ಹಾಗಾಗಿ ಸ್ಟಾಕ್ ಮಾರ್ಕೆಟ್ ತುಂಬ ಬೆಳೆಯುತ್ತೆ. ಟು 10% ದಿಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತ ನಂಗೆ ಅನ್ಸುತ್ತೆ. ಸೊ ಇದು ಯಾವುದೇ ಒಂದು ಟ್ರೇಡಿಂಗ್ ಆಗಲಿ, ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ಇದು ಗ್ಯಾಮ್ಲಿಂಗ್ ಎಲ್ಲ ಇಟ್ಸ್ ಎ ಬಿಸ್ನೆಸ್. ಸೊ ದಯವಿಟ್ಟು ಎಲ್ಲರೂ ಬಂದು ಕಲಿತು I used to live in the struggle, but now I live in luxury. Champagne bottles, popping bottles all around me. My hustle never stopped, and my grind never ceased. Now I'm living a life that most of people can't believe. ಸತ್ಯನಾರಾಯಣ್ ಫ್ರಮ್ ಮೈಸೂರು. ಸೊ ನಾನು 4 ಇಯರ್ಸಿಂದ ಟ್ರೇಡಿಂಗ್ನಲ್ಲಿ ಇದ್ದೀನಿ. ಸೊ ಇಲ್ಲಿ ಒಂದು ಅಡ್ವಾನ್ಸ್ ಕ್ಲಾಸ್ಗೆ ಜಾಯ್ನ್ ಆಗಿ ಇನ್ನೂ ನಾಲೆಡ್ಜ್ ಇಂಪ್ರೂವ್ಗೆ ಬಂದಿದ್ದೆ. ಸೊ ಇಲ್ಲಿ 5,000 ವರ್ತ್ ಅಲ್ಲ, ಇದು 50,000 ವರ್ತ್ ಒಂದು ಟ್ರೈನಿಂಗ್ ಕ್ಲಾಸ್ ಇದು. ಸೊ ಇದು ಯಾವುದೇ ಒಂದು ಟ್ರೇಡಿಂಗ್ ಆಗಲಿ, ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ಇದು ಗ್ಯಾಮ್ಲಿಂಗ್ ಎಲ್ಲ ಇಟ್ಸ್ ಎ ಬಿಸ್ನೆಸ್. ಸೊ ದಯವಿಟ್ಟು ಎಲ್ಲರೂ ಬಂದು ಕಲಿತು ಫೈನಾನ್ಷಿಯಲಿ ಫ್ರೀಡಮ್ ಆಗಿ. ಥ್ಯಾಂಕ್ ಯು. ನನ್ನ ಹೆಸರು ಡಿ ಮಲ್ಲಿಕಾರ್ಜುನ. ನಾನು ಹೊಸಪೇಟೆಯಿಂದ ಬಂದಿದ್ದೀನಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್ ದೂರ. ಸೊ ಬರ್ಬೇಕಾದ್ರೆ ಆಲೋಚನೆ ಮಾಡ್ತಿದ್ದೆ ಹೆಂಗಿರುತ್ತೆ ಏನಿಲ್ಲ ಅಂತ, ಬಟ್ ಇವರು ಹೇಳ್ಕೊಟ್ಟಿರೋದಕ್ಕೆ ನಾನು ಕೊಟ್ಟಿರೋ ಫೀಸ್ ಅದು ಭಾಳ ಡಿಫ್ರೆನ್ಸ್ ಇದೆ. ಸೊ ವೆರಿ ಮಚ್ ಹ್ಯಾಪಿ. ಕಲಿಬೋದು, ಬಿಗ್ನರ್ಸ್ ಯಾರಿದ್ರು ಒಳ್ಳೆ ಕಂಟೆಂಟ್ ಸಿಗುತ್ತೆ. ಸೊ ಬಿಸ್ನೆಸ್ ಇಂಡಿಯಾದಲ್ಲೇ ಇದೆ, ಬೇರೆ ಕಂಟ್ರಿ ಮೇಲೆ ಅವಶ್ಯಕತೆನೇ ಇಲ್ಲ ನಮಗೆ. ಯಾಕಂದರೆ ಆ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡೋಕ್ಕೆ 70% ಅಷ್ಟು ಆಪರ್ಚುನಿಟಿ ಇದೆ. ಈ 4 ಸೆಕ್ಟ್ರು ನೋಡಿದಾಗ ಮತ್ತು ಆಲ್ರೆಡಿ ಫಾರಿನಲ್ಲೆಲ್ಲ ಆಲ್ರೆಡಿ 60% 40% ಇನ್ವೆಸ್ಟರ್ಸ್ ಇದ್ದಾರೆ. ಸಪೋಸ್ ನಾವೇ ಒಂದು ಫೈನಾನ್ಸ್ ಮಾಡ್ತೀವಿ, 2% ಹಂಗೆ ಇಂಟ್ರೆಸ್ಟ್ ಕೊಡ್ತೀವಿ. 9% ಬ್ಯಾಂಕಲ್ಲಿ ತೊಗೊಂಡು 2% ಹಂಗೆ ಇಂಟ್ರೆಸ್ಟ್ ಕೊಡ್ತೀವಿ, ಅದರ ಅರ್ನಿಂಗೇ ಡಬಲ್ ಆಗಿರುತ್ತೆ. ಬಿಸ್ನೆಸ್ಸಲ್ಲಿ 5% ಅಂತೂ ಮಿನಿಮಮ್ ಬರುತ್ತೆ, ಅದಕ್ಕೋಸ್ಕರ ಬಿಸ್ನೆಸ್ ಮಾಡೋದು. ಈ ನಾವಂತೂ ಇಷ್ಟು ಲಾರ್ಜ್ ಸೆಕ್ಟರಲ್ಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು. ಯಾಕಂದರೆ ಅಲ್ಲಿ ನಂಬರ್ ಆಫ್ ಕಂಪ್ನೀಸ್ ಇರುತ್ತೆ, ನಾವು ಅದರಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿರ್ತೀವಿ. ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಇದೆ. ಆ್ಯಂಡ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ಕಾರಣ ಮತ್ತು ಈಗಿರೋ ಒಂದು ನಾಲೆಡ್ಜು ಡಿಜಿಟಲೈಸೇಷನ್ ಆಗಿ ಇನ್ಫಾರ್ಮೇಷನ್ ಈಸಿಯಾಗಿ ಸಿಗ್ತಾ ಇರೋ ಕಾರಣ ಈ ಪರ್ಸೆಂಟೇಜು ವೆರಿ ನಿಯರ್ ಸೂನ್ ತುಂಬ ಇದಾಗುತ್ತೆ. ಹಾಗೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಎಕಾನಮಿ ಡೆವಲಪ್ ಮಾಡ್ತಿರೋ ರೀಸನ್ನು 7 to 8 crore ಟ್ರಿಲಿಯನ್ ವಿತಿನ್ 2027 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ಅರ್ಲಿ ಬೇಗ ಆಗುತ್ತೆ, ಹಾಗಾಗಿ ಸ್ಟಾಕ್ ಮಾರ್ಕೆಟ್ ತುಂಬ ಬೆಳೆಯುತ್ತೆ. ಮಿನಿಮಮ್ 5% to 10%. ದಿಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತ ನಂಗೆ ಅನ್ಸುತ್ತೆ. ಅದ್ರ ಬಗ್ಗೆ ನಾಲೆಡ್ಜ್ಗೋಸ್ಕರ ಕ್ಲಾಸಿಗೆ ಬಂದಿದ್ದೀನಿ. 90% ಲಾಸ್ ಮೇಕರ್ಸ್ ಇದ್ದಾರೆ ಅಂತ ಅಂದರೆ ನಾವು 1% ಆಗೋಕ್ಕೆ ಚಾನ್ಸ್ ಇಲ್ಲ. ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ತಿಮಿಂಗ್ಲಾಗಲೇ ಇರೋದು. ಅವ್ರು ಯಾವ ಕಡೆ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ದಯವಿಟ್ಟು ಫ್ಯೂಚರ್ ಆ್ಯಂಡ್ ಆಪ್ಷನ್ನ ಸ್ಟಾಕ್ ಮಾರ್ಕೆಟ್ಗೆ ಕಂಪೇರೇ ಮಾಡಬೇಡಿ. ನೀವು ಇನ್ವೆಸ್ಟ್ಮೆಂಟು ಈಕ್ವಿಟಿಗೆ ಅಂತ ಹೋದರೆ ಖಂಡಿತ ಅದು ನೀವು ಡೈರೆಕ್ಟ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಖಂಡಿತ ಅರ್ನಿಂಗ್ಸ್ ಇದೆ. ಇಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ. ಆ್ಯಂಡ್ ಇಂಡಿಯಾಲೇ 70% ಇನ್ನೂ ಓಪನಿಂಗ್ಸ್ ಇದೆ ಬಿಸ್ನೆಸ್ ಆಪರ್ಚುನಿಟಿ. ಯಾಕಂದರೆ ನಮ್ಮಲ್ಲೇ ಬೇಸಿಕ್ ನೆಸೆಸಿಟೀಸ್ ಇಲ್ಲದೇ ಇರೋ ಕಾರಣ ಈಗ ಎಷ್ಟು ಜನ ಪರ್ಸೆಂಟೇಜಲ್ಲಿ ಕಾರ್ ಇದೆ, ಎಷ್ಟು ಜನ ಮುಂಚೆ ಏನಿತ್ತು, ಊರಿಗೊಂದು ಟಿ ವಿ ಇತ್ತು, ಈಗ ಮನೆಗೊಂದು ಟಿ ವಿ, ರೂಮ್ಗೊಂದು ಟಿ ವಿ ಬಂದಿದೆ. ಈಗೇನಿದೆ, ಈಗ ಮನೆಗೊಂದು ಕಾರ್ ಇದೆ, ಈಗ ಮನೆಗೆ ಒಬ್ಬೊಬ್ರಿಗೊಂದೊಂದು ಕಾರ್ ಬರುತ್ತೆ. ಸೊ ಈ ಥರ ಎಕಾನಮಿ ಡೆವಲಪ್ ಆಗ್ತಾ ಇರೋದ್ರಿಂದ ಖಂಡಿತ ಬೈ 2030 ಇದಕ್ಕಿಂತ ಡಬಲ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ. ಸ್ಟಾಕ್ ಮಾರ್ಕೆಟು ಗ್ಯಾಮ್ಲಿಂಗ್ ಅಲ್ಲ. ಅಗೇನ್ ಆ್ಯಂಡ್ ಅಗೇನ್ ಕಲಿಯೋದು ಎಲ್ಲಿ ಬೇಕಾದರೂ ಕಲ್ತ್ಕೊಳ್ಳಿ. ನಾಳೆ ಇನ್ನೊಂದು ಅಕಾಡೆಮಿ ನಿಮಗೆ ಬೆಸ್ಟ್ ಅನಿಸ್ತಾ, ಯು ಲರ್ನ್ ದೇರ್ ಆಲ್ಸೋ. ಸ್ಟಾಕ್ ಮಾರ್ಕೆಟು ಲರ್ನಿಂಗ್ ಪ್ರೋಸೆಸ್ಸು, ಲರ್ನ್ ಮಾಡ್ತಾಯಿರಿ, ಬಟ್ ಕಲ್ತ್ಕೊಬೇಡಿ. ಇಲ್ಲೇ ಕಲ್ತ್ಕೊಬೇಕು ಅಂತೇನಿಲ್ಲ, ಎಲ್ಲರೂ ಕಲ್ತ್ಕೊಳ್ಳಿ. ಬಟ್ ದುಡ್ಡನ್ನ ಮಾತ್ರ ಏನು ಮಾಡಬೇಡಿ, ₹1 ಲಾಸ್ ಮಾಡಬೇಡಿ. ಪ್ರಾಫಿಟ್ ₹1 ಕಮ್ಮಿನೇ ಆಗಲಿ, ಲಾಸ್ ಮಾತ್ರ ಮಾಡಬೇಡಿ. ಬೇಸಿಕ್ ಥಿಂಗ್ಸ್ ಕಲ್ತ್ಕೊಂಡ್ರೆ ಮಾರ್ಕೆಟಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ, ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ. ಕ್ಲಿಯರಾ? ಬೇಸಿಕ್ ಥಿಂಗ್ಸ್ ಈಸ್ ಎನಫ್. ಕಾಲ್ ಅಂದರೆ ಏನು ಅರ್ಥ ಆಗಿರಬೇಕು, ಪುಟ್ ಅಂದರೆ ಏನು ಅರ್ಥ ಆಗಿರಬೇಕು.
ಇಷ್ಟು ದಿನ ಆಪ್ಷನ್ ಸೆಲ್ಲಿಂಗು ಗೊತ್ತೇ ಇರಲಿಲ್ಲ. ಆಪ್ಷನ್ ಸೆಲ್ಲಿಂಗ್ ಅಂದರೆ ಏನು ಅರ್ಥ ಆಗಿರಬೇಕು ಅಷ್ಟೇ. ಟ್ರೈ ಟು ಲರ್ನ್ ಆ್ಯಂಡ್ ಅರ್ನ್. ವಿತೌಟ್ ಲರ್ನಿಂಗ್ ಏನೂ ಮಾಡೋಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟ್ನ ಯಾರಾದರೂ ಕರಿಯರಾಗಿ ತೊಗೊಬೇಕು ಅಂತಿರೋರು, ಸೊ ಕಮ್ ವಿತ್ ಅಸ್, ವಿ ವಿಲ್ ಟ್ರೈನ್ ಯು. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.